ಐಪಿಎಲ್ನಲ್ಲಿ 5 ಬಾರಿ ಚಾಂಪಿಯನ್ಸ್ ಆಗಿರುವಂತ ಮುಂಬೈ ಹಾಗೆ ಚೆನ್ನೈ ನಡುವಿನ ಪಂದ್ಯ ಹೈ ವೋಲ್ಟೇಜ್ ಆಗಿರುತ್ತೆ ಅನ್ಕೊಂಡ್ರೆ ಮುಂಬೈ ತಂಡ ಕಂಪ್ಲೀಟ್ ಆಗಿ ಸರೆಂಡರ್ ಆಯಿತು. ಚೆನ್ನೈ ಆಟಗಾರರು ಬ್ಯಾಟಿಂಗ್ ಹಾಗೆ ಬೌಲಿಂಗ್ನಲ್ಲಿ ಡಾಮಿನೇಟ್ ಮಾಡಿ ಒನ್ ಸೈಡೆಡ್ ಆಗಿ ವಿನ್ ಆಗಿದ್ದಾರೆ. ಅದರಲ್ಲೂ ಸಂಜು ಸ್ಯಾಮ್ಸನ್ ಅವರ ಸೆಂಚುರಿ ಅಂತೂ ಎಕ್ಸ್ಟ್ರಾರ್ಡಿನರಿ. ಅಷ್ಟಕ್ಕೂ ಗುಜರಾತ್ ವಿರುದ್ಧ 99 ರನ್ಗಳ ಅಂತರದಲ್ಲಿ ಗೆದ್ದಿದ್ದ ಮುಂಬೈ ತಂಡ ಚೆನ್ನೈ ವಿರುದ್ಧ 103 ರನ್ಗಳ ಅಂತರದಲ್ಲಿ ಸೋತಿದ್ದು ಯಾಕೆ, ಎಲ್ಲಿ ಎಡವಟ್ಟಾಯಿತು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಶಾಂತ. ನೀವು ಸುದ್ದಿಯಾರದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಅನ್ನು ಆರಂಭ ಮಾಡಿದಂತ ಸಿಎಸ್ಕೆಗೆ ಒನ್ಸ್ ಅಗೇನ್ ನಾಯಕ ಋತುರಾಜ್ ಗಾಯಕ್ವಾಡ್ ಕಡೆಯಿಂದ ಬಿಗ್ ಇನ್ನಿಂಗ್ಸ್ ಬರಲಿಲ್ಲ. ಹಾಗೆ ಒಂದರ ಹಿಂದೆ ಒಂದರಂತೆ ವಿಕೆಟ್ಸ್ ಕೂಡ ಬೀಳ್ತಾನೆ ಹೋಯಿತು. ಆದರೆ ಒಂದು ಕಡೆ ಕ್ರೀಸ್ ಕಚ್ಚಿ ನಿಂತಿದ್ದ ಸಂಜು ಸ್ಯಾಮ್ಸನ್ ಚೆನ್ನೈ ತಂಡದ ಪರ 2ನೇ ಶತಕ ಬಾರಿಸಿ ತಂಡದ ಮೊತ್ತವನ್ನು 200ರ ಗಡಿ ದಾಟಿಸಿದ್ರು. ಸಿಎಸ್ಕೆ ತಂಡ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 207 ರನ್ಗಳನ್ನು ಕಲೆ ಹಾಕಿತ್ತು. 208 ರನ್ಗಳ ಟಾರ್ಗೆಟ್ ಬೆನ್ನತ್ತಿದಂತ ಮುಂಬೈ ತಂಡಕ್ಕೆ ಬ್ಯಾಟಿಂಗ್ ವಿಭಾಗ ಕಂಪ್ಲೀಟ್ ಆಗಿ ಕೈಕೊಟ್ಟಿತ್ತು. ಕೇವಲ 104 ರನ್ಗಳನ್ನು ಕಲೆ ಹಾಕುವಷ್ಟರಲ್ಲೇ ಎಲ್ಲರೂ ಕೂಡ ಆಲ್ಔಟ್ ಆದರು. ಇದು ಐಪಿಎಲ್ ಇತಿಹಾಸದಲ್ಲಿ ಮುಂಬೈಗೆ ಅತಿ ದೊಡ್ಡ ಅಂತರದ ಸೋಲಾಯಿತು. ಚೆನ್ನೈ ತಂಡಕ್ಕೆ ಈ ಪಂದ್ಯವನ್ನ ಗೆಲ್ಲೋಕೆ ಏನೆಲ್ಲ ಪ್ಲಸ್ ಆಯಿತು ಹಾಗೆ ಮುಂಬೈಗೆ ಏನೆಲ್ಲ ಮೈನಸ್ ಆಯಿತು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಫಸ್ಟ್ ಬ್ಯಾಟಿಂಗ್ ಅನ್ನು ಆರಂಭ ಮಾಡಿದಂತ ಚೆನ್ನೈ ತಂಡಕ್ಕೆ ಒಂದ್ ಕಡೆ ವಿಕೆಟ್ಸ್ ಬೀಳ್ತಾ ಇದ್ರು ಕೂಡ ಸಂಜು ಸ್ಯಾಮ್ಸನ್ ಕಡೆಯಿಂದ ಅದ್ಭುತವಾದಂತ ಶತಕ ಬರುತ್ತೆ. ಇದೇ ಇಲ್ಲಿ ಚೆನ್ನೈ ತಂಡದ ಮೊತ್ತವನ್ನ 200ರ ಗಡಿ ದಾಟುವಂತೆ ಮಾಡ್ಕೊಳ್ಳೋದು. ಯಾಕಂದ್ರೆ 54 ಎಸೆತಗಳನ್ನ ಫೇಸ್ ಮಾಡಿದಂತ ಸಂಜು 101 ರನ್ಗಳನ್ನ ಗಳಿಸಿ ಅಜೇಯರಾಗಿ ಉಳಿತಾರೆ. ಸಂಜು ಕಡೆಯಿಂದ ಬಂದಂತ ಬಿಗ್ ಇನ್ನಿಂಗ್ಸ್ ಇಲ್ಲಿ ಚೆನ್ನೈ ತಂಡದ ಬೃಹತ್ ಮೊತ್ತಕ್ಕೆ ಕಾರಣವಾಯಿತು. ಅಂಡ್ ಬಿಗ್ ಪಾರ್ಟ್ನರ್ಶಿಪ್ ಬರದೇ ಇದ್ರೂ ಕೂಡ 208 ರನ್ಗಳ ಟಾರ್ಗೆಟ್ ಅನ್ನ ಸೆಟ್ ಮಾಡ್ತಾರೆ. ಹೌದು, ಇಲ್ಲಿ ಸಂಜು ಸ್ಯಾಮ್ಸನ್ ಕಡೆಗೆ ಒಂದು ಕಡೆ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಿದ್ರೆ ಅವರಿಗೆ ಯಾವುದೇ ರೀತಿಯಾದಂಥ ಒಳ್ಳೆ ಪಾರ್ಟ್ನರ್ ಸಿಗ್ಲಿಲ್ಲ. ಒಂದು ಕಡೆ ವಿಕೆಟ್ಸ್ ಬೀಳ್ತಾನೆ ಹೋಯ್ತು. ಸುಮಾರು ಸಲ ಅವರಿಗೆ ಸ್ಟ್ರೈಕ್ ಕೂಡ ಸಿಗ್ತಾನೆ ಇರಲಿಲ್ಲ. ಹಿಂಗಿದ್ರೂ ಕೂಡ ಸಿಕ್ಕಂತ ಸ್ಟ್ರೈಕ್ಗಳಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನ ಮಾಡಿ ಕೊನೆಯ ಓವರ್ನಲ್ಲಿ ಅಂದ್ರೆ 20ನೇ ಓವರ್ನ ಕೊನೆಯ ಎಸೆತದಲ್ಲಿ ತಮ್ಮ ಶತಕವನ್ನ ಕಂಪ್ಲೀಟ್ ಮಾಡ್ಕೊಳ್ತಾರೆ. ಇದು ಅಲ್ಲಿ ಕಾರಣ ಆಯಿತು 208 ರನ್ಗಳನ್ನ ಕಲೆ ಹಾಕೋಕೆ. ಅಂಡ್ ಬೌಲಿಂಗ್ ನಲ್ಲಿ ಸಂಜು ವಿಕೆಟ್ ತೆಗೆಯುವಲ್ಲಿ ಫೇಲ್ಯೂರ್ ಆದಂತ ಮುಂಬೈ. ಒಂದ್ ಕಡೆ ಚೆನ್ನೈ ಬ್ಯಾಟಿಂಗ್ ಅಬ್ಬರ ಮಾಡ್ತಾ ಇದ್ರೆ ಮುಂಬೈ ತಂಡಕ್ಕೆ ಸಂಜು ಅವರು ಶತಕ ಹೊಡೆಯೋಕೆ ಬಿಟ್ಟಿದ್ದು ಅವರಿಗೆ ಸ್ವಲ್ಪ ಕಷ್ಟ ಅನಿಸ್ತು. ಯಾಕಂದ್ರೆ ಅಷ್ಟು ಬಿಗ್ ಮೊತ್ತವನ್ನ ಕಲೆ ಹಾಕೋಕೆ ಅವರ ಬಂದಂತ ಅರ್ಧದಷ್ಟು ಇನ್ನಿಂಗ್ಸ್ನ ರನ್ಗಳು ಅವರಿಂದಲೇ ಬಂದಿದ್ದೆ ಮುಂಬೈ ತಂಡದ ಸೋಲಿಗೆ ಒಂದು ರೀತಿಯಾಗಿ ಕಾರಣ ಆಯಿತು. ಜೊತೆಗೆ ಪಾಂಡ್ಯ, ಕ್ರಿಶ್ ಹಾಗೆ ಸ್ಯಾಂಟ್ನರ್ ಮುಂಬೈ ಪರ ಬೌಲಿಂಗ್ ನಲ್ಲಿ ಸ್ವಲ್ಪ ಅಲ್ಲ ತುಂಬಾನೇ ಎಕ್ಸ್ಪೆನ್ಸಿವ್ ಆದ್ರು, ದುಬಾರಿ ಆದ್ರು ಬೌಲಿಂಗ್ ನಲ್ಲಿ. ಅದರಲ್ಲೂ ಕೂಡ ಹಾರ್ದಿಕ್ ಪಾಂಡ್ಯ ಅಂತೂ ಜಸ್ಟ್ 2 ಓವರ್ಗಳಲ್ಲಿ 19ರ ಎಕಾನಮಿಯಲ್ಲಿ 38 ರನ್ಗಳನ್ನ ಬಿಟ್ಕೊಡ್ತಾರೆ. 2 ಓವರ್ 12 ಬಾಲಲ್ಲಿ 38 ರನ್ಗಳನ್ನ ಕೊಟ್ಟು ದುಬಾರಿ ಅನ್ಸ್ಕೊಳ್ತಾರೆ. ಜೊತೆಗೆ ಕ್ರಿಶ್ ಕೂಡ ಅಲ್ಲಿ ದುಬಾರಿ ಆಗ್ತಾರೆ. ಜೊತೆಗೆ ಸ್ಯಾಂಟ್ನರ್ ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸಿದ್ರು. ಇನ್ನು ಬಿಗ್ ಟಾರ್ಗೆಟ್ ಅನ್ನ ಚೇಸ್ ಮಾಡೋಕೆ ಬಂದಂತ ಮುಂಬೈ ಪರ ಬ್ಯಾಟರ್ಗಳ ಪೆವಿಲಿಯನ್ ಪರೇಡ್ ಇತ್ತು. 1, 2, 3, 4 ಅಂತ ಓವರ್ಗಳು ಮುಗ್ದಂಗೆಲ್ಲ ಆ ಕಡೆ ವಿಕೆಟ್ಸ್ ಕೂಡ ಡೌನ್ ಆಗ್ತಾನೆ ಇತ್ತು. ಒಂದ್ ಕಡೆ ಸೂರ್ಯ ಹಾಗೆ ತಿಲಕ್ ಬಂದಾಗ ಇಲ್ಲ ಒಂದ್ ಕಡೆ ಹೋಪ್ಸ್ ಇತ್ತು. ಬಟ್ ಅಲ್ಲಿ ಪವರ್ ಪ್ಲೇನಲ್ಲೇ ಕಂಪ್ಲೀಟ್ ಆಗಿ ಮ್ಯಾಚ್ ಚೆನ್ನೈ ಕಡೆ ಟರ್ನ್ ಆಗಿರೋದು ಗೊತ್ತಾಗ್ತಾ ಇತ್ತು, ಕ್ಲಿಯರ್ ಇತ್ತು. ಬಟ್ ಇವರಿಬ್ರು ಕೂಡ ಇದ್ದಾಗ ಎಲ್ಲ ಒಂದ್ ಕಡೆ ಹೋಪ್ಸ್ ಇತ್ತು. ಯಾಕಂದ್ರೆ ಗುಜರಾತ್ ವಿರುದ್ಧದ ಮ್ಯಾಚ್ ಅಲ್ಲಿ ತಿಲಕ್ ವರ್ಮಾ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಯಾಕಂದ್ರೆ ಮೊದಲ 19 ಎಸೆತಗಳಲ್ಲಿ ಅವ್ರ ಬ್ಯಾಟಿಂದ ಬಂದಿದ್ದೇ 20 ರನ್ಸ್. ಆನಂತರ 22 ಬಾಲಲ್ಲಿ ಅವರು 80+ ರನ್ಗಳನ್ನ ಕಲೆ ಹಾಕಿ ಶತಕವನ್ನ ಬಾರಿಸ್ತಾರೆ. ಹೀಗಾಗಿ ತಿಲಕ್ ಕಡೆಯಿಂದ ಮತ್ತೊಂದು ಅಂಥದ್ದೇ ಇನ್ನಿಂಗ್ಸ್ ಬರುತ್ತೆ ಅಂತ ಕಾಯ್ತಾ ಇದ್ರು. ಬಟ್ ಬರಲಿಲ್ಲ. 37 ರನ್ಗಳಿಗೆ ಔಟ್ ಆಗ್ತಾರೆ. ಇನ್ನು ಸೂರ್ಯಕುಮಾರ್ ಬ್ಯಾಟಿಂಗ್ ಇಂದಂತೂ ಕಂಪ್ಲೀಟ್ ಸ್ಟ್ರಗಲ್ ಇದ್ದದ್ದೇ. 36 ರನ್ಗಳನ್ನ ಕಲೆ ಹಾಕಿ ಇವರು ಕೂಡ ಔಟ್ ಆಗ್ತಾರೆ. ಇವರಿಬ್ಬರದ್ದೇ ಬಂದಿದ್ದು ರನ್ಸ್ ಮುಂಬೈ ಪರ. ಉಳಿದವರೆಲ್ಲರೂ ಕೂಡ ಸಿಂಗಲ್ ಡಿಜಿಟ್ಗೆ ವಿಕೆಟ್ ಅನ್ನು ಒಪ್ಪಿಸ್ತಾರೆ ಮುಂಬೈ ಪರ. ಇಲ್ಲಿ ಇವರಿಬ್ರು ಮಾತ್ರವೇ ಡಬಲ್ ಡಿಜಿಟ್ ಬಂದಿದ್ದು, ಮಿಕ್ದವರೆಲ್ಲ 10ರ ಒಳಗೆ ಔಟ್ ಆಗಿದ್ರಿಂದ ಬಿಗ್ ಟಾರ್ಗೆಟ್ ಅನ್ನ ಚೇಸ್ ಮಾಡೋಕೆ ಸಾಧ್ಯವಾಗಲಿಲ್ಲ. ಅಂಡ್ ಚೆನ್ನೈ ಪರ ಬೌಲರ್ಗಳ ಆಟವನ್ನು ಕೂಡ ಇಲ್ಲಿ ಅಪ್ರಿಷಿಯೇಟ್ ಮಾಡಲೇಬೇಕು. ಯಾರು ಕೂಡ ತುಂಬಾನೇ ಎಕ್ಸ್ಪೆನ್ಸಿವ್ ಅನಿಸ್ಲೇ ಇಲ್ಲ. 8ರ ಎಕಾನಮಿ ಒಳಗೆ ಕೂಡ ಎಲ್ಲರೂ ಬೌಲಿಂಗ್ ಅನ್ನ ಮಾಡಿದ್ದು ಚೆನ್ನೈ ತಂಡದ ಗೆಲುವಿಗೆ ಅಷ್ಟು ಈಸಿಯಾಗಿ ಗೆಲ್ಲೋಕೆ ಕಾರಣ ಆಯಿತು. ಹೀಗೆ ಆಲ್ರೌಂಡ್ ಪ್ರದರ್ಶನದ ಮೂಲಕ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಒನ್ ಸೈಡೆಡ್ ಆಗಿ ವಿನ್ ಆಗಿದೆ. ಈ ಆವೃತ್ತಿಯಲ್ಲೇ ಮುಂಬೈ ತಂಡದ 5ನೇ ಸೋಲು ಇದು. ಇನ್ನು ಸಿಎಸ್ಕೆ ತಂಡದ 3ನೇ ಗೆಲುವು. ಸದ್ಯ 6 ಅಂಕಗಳೊಂದಿಗೆ ಚೆನ್ನೈ 5ನೇ ಸ್ಥಾನಕ್ಕೆ ಜಂಪ್ ಆಗಿದ್ರೆ 4 ಅಂಕಗಳೊಂದಿಗೆ ಮುಂಬೈ ತಂಡ 8ನೇ ಸ್ಥಾನದಲ್ಲಿದೆ. ಇನ್ನು ಮುಂಬೈ ತಂಡದ ಪರ್ಫಾರ್ಮೆನ್ಸ್ ಅನ್ನ ನೋಡ್ತಾ ಇದ್ರೆ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯನ್ನ ಮುಂಬೈ ತಂಡ ಕಂಪ್ಲೀಟ್ ಆಗಿ ಮಿಸ್ ಮಾಡ್ಕೊಳ್ತಾ ಇದೆ. ಹಾಗಂತ ಹಿಟ್ ಮ್ಯಾನ್ ಕೂಡ ಬ್ಯಾಟಿಂಗ್ ಅಲ್ಲಿ ಸ್ಟ್ರಗಲ್ ಇತ್ತು. ಆದ್ರೆ ಅವರ ಕ್ಯಾಪ್ಟನ್ಸಿ
ಎಕ್ಸ್ಪೀರಿಯನ್ಸ್ ಹಾಗೆ ಆನ್ ಫೀಲ್ಡ್ ನಿರ್ಧಾರಗಳನ್ನ ಖಂಡಿತವಾಗ್ಲೂ ಕೂಡ ಮಿಸ್ ಮಾಡಿಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಆಗಿರುವಂತಹ ಡ್ಯಾಮೇಜ್ ನಿಂದ ಹೇಗೆ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಮಸ್ಕಾರ.